ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ಲತಾ ನವೀನ್. ಸ್ನೇಹಿತರೆ, ಎಲ್ಲರೂ ಕೂಡ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವಿಡಿಯೋನ ಪ್ರಾರಂಭ ಮಾಡ್ತಾ ಇದ್ದೀನಿ. ವಿಡಿಯೋನ ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ರೆ ತಪ್ಪದೆ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೇನೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆಗೆ ಈ ಒಂದು ವಿಡಿಯೋನ ಹಂಚ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಿನ್ನೆ ಒಂದು ವಿಡಿಯೋನ ನಾನು ಅಪ್ಲೋಡ್ ಮಾಡಿದ್ದೆ. ಗೃಹಲಕ್ಷ್ಮಿ ಯೋಜನೆ ಹಣ ಇನ್ ಮುಂದೆ 5,000 ಖಾತೆಗಳಿಗೆ ಜಮಾ ಅಂತ. ಸೊ ಈ ವಿಡಿಯೋನ ನೋಡಿ ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಬಂತು ಅಂತಾನೆ ಹೇಳ್ಬೋದು. ಹಾಗೆ ತುಂಬಾ ಜನ ಇದ್ರ ಬಗ್ಗೆ ಕಮೆಂಟ್ ಕೂಡ ಮಾಡಿದ್ದೀರಾ. ಅದ್ರ ಬಗ್ಗೆ ಕೂಡ ಸ್ವಲ್ಪ ಡಿಸ್ಕಸ್ ಮಾಡೋಣ. ಸೊ ಮೊದಲನೇದಾಗಿ ಏನಂತ ಅಂದ್ರೆ, ತುಂಬಾ ಜನ ಹೇಳಿದ್ದೀರಾ ಗೃಹಲಕ್ಷ್ಮಿ ಯೋಜನೆ ಹಣ 5,000 ರೂಪಾಯಿ ಬಂದ್ರೆ ತುಂಬಾನೇ ಒಳ್ಳೇದಿದೆ ಅಂತ ಹೇಳಿದ್ದೀರಾ. ಇನ್ನು ಕೆಲವರು 5,000 ರೂಪಾಯಿ ಬೇಡ, ಯಾಕೆ ಅಂತ ಅಂದ್ರೆ ಈಗ ಕೊಡ್ತಾ ಇರುವಂತಹ 2,000 ರೂಪಾಯಿನೇ ನಮಗ್ ಕೊಡ್ಲಿ. ಸೊ ಉಳಿದಿರುವಂತಹ ಈಗ ಗ್ರಾಸರಿ ಸಾಮಾನುಗಳು ಅಂತ ನಾವೇನ್ ಹೇಳ್ತೀವಿ, ಮನೆಗೆ ಬೇಕಾಗುವಂತಹ ಬೇರೆ ಬೇರೆ ಸಾಮಾನುಗಳು ಏನಿರುತ್ತೆ ಅದರ ಪ್ರೈಸ್ ಅನ್ನ ಕಮ್ಮಿ ಮಾಡ್ಲಿ ಅಂತ ಕೂಡ ತುಂಬಾ ಜನ ಇದ್ರ ಬಗ್ಗೆ ಕೂಡ ಮಾತಾಡಿದ್ದೀರಾ. ಸೊ ಇನ್ನೊಬ್ರು ಯಾರೋ ಒಬ್ರು ಕಮೆಂಟ್ ಮಾಡಿದರೆ, ನೀವು ಸುಳ್ಳು ಹೇಳ್ತಿದ್ದೀರೋ ಏನೋ ನನಗೆ ಗೊತ್ತಿಲ್ಲ, ಬಂದಿಲ್ಲ ಅಂದ್ಮೇಲೆ ನಾನು ಮಾತಾಡ್ತೀನಿ ಅಂತ. ಇಲ್ಲಿ ನೋಡು, ಯಾರು ಕಮೆಂಟ್ ಮಾಡಿದ್ಯೋ ನನಗೆ ಗೊತ್ತಿಲ್ಲಪ್ಪ ನೀನು. ಇಲ್ಲಿ ಇದನ್ನ ನಾನ್ ಹೇಳ್ತಾ ಇಲ್ಲ, ಸ್ವತಃ ಇಲ್ಲಿ DK ಶಿವಕುಮಾರ್ ಸರ್ ಹೇಳಿದ್ದಾರೆ ಅಂತ ಹೇಳಿ ಸಾಕಷ್ಟು ಜನ ಇದ್ರ ಬಗ್ಗೆ ಚರ್ಚೆಯನ್ನ ಕೂಡ ಮಾಡ್ತಾ ಇದ್ದಾರೆ. ಹಣ ಯಾವಾಗ ಬರುತ್ತೋ ಅವಾಗಲೇ ನನಗೂ ಕೂಡ ಗೊತ್ತಾಗತ್ತೆ, ನಿನ್ಗೂ ಕೂಡ ಗೊತ್ತಾಗತ್ತೆ, ಮತ್ತೊಬ್ರಿಗೂ ಕೂಡ ಗೊತ್ತಾಗತ್ತೆ. ಹಣ 2,000 ರೂಪಾಯಿ ಬಂದ್ರೂ ಕೂಡ ನೀನ್ ಖುಷಿ ಪಡ್ಬೇಕು, 5,000 ರೂಪಾಯಿ ಬಂದ್ರೂ ಕೂಡ ಖುಷಿ ಪಡ್ಬೇಕು. ಯಾಕಂದ್ರೆ ಇಲ್ಲಿ ₹1 ಅಂತ ಹೇಳಿ ಯಾರು ಕೂಡ ಯಾರಿಗೂ ಫ್ರೀಯಾಗಿ ಕೊಡಲ್ಲ. ಇಲ್ಲಿ ನಾನಾಗ್ಲಿ ಅಥವಾ ನೀವಾಗ್ಲಿ ಅಥವಾ ಮತ್ತೊಬ್ರಾಗ್ಲಿ ಯಾರು ಫ್ರೀಯಾಗಿ ಕೊಡಲ್ಲ. ಯಾಕಂದ್ರೆ ಸರ್ಕಾರ 2,000 ರೂಪಾಯಿ ಕೊಡ್ತಾ ಇದೆ ಅಂದ್ರೆ, ಸೊ ಇದನ್ನ ಒಂದು ಏನಂತ ಹೇಳ್ತಾರೆ, ಒಂದು ಓಪನ್ ಆಗಿ ಸ್ಟೇಟ್ಮೆಂಟ್ ಕೊಡ್ತು ಸರ್ಕಾರ. ನಾನು ಎಲೆಕ್ಷನ್ ಅಲ್ಲಿ ವಿನ್ ಆದ್ರೆ ನನ್ನ 2,000 ರೂಪಾಯಿ ಕೊಡ್ತೀನಿ ಅಂತ. ಸೊ ಎಲೆಕ್ಷನ್ ಅಲ್ಲಿ ವಿನ್ ಆದ್ರೂ ಜನ ಕೂಡ ಅವ್ರಿಗೆ ಸುಮ್ನೆ ಓಟ್ ಹಾಕಿರಲ್ಲ. ಸೊ ಯಾಕೆ ಓಟ್ ಹಾಕಿರ್ತಾರೆ ಅಂದ್ರೆ, ಸೊ 2,000 ರೂಪಾಯಿ ಬರೋದ್ರಿಂದ ನಮ್ಗೆ ಖಂಡಿತ ಹೆಲ್ಪ್ಫುಲ್ ಆಗುತ್ತೆ ಅಂತಾನೆ ಜನ ಓಟ್ ಹಾಕಿರ್ತಾರೆ. ನಾನಾಗಿರ್ಲಿ ಅಥವಾ ಬೇರೆಯವ್ರಾಗ್ಲಿ. ಇಲ್ಲಿ ಅಂದ ತಕ್ಷಣ ನಾನು 2,000 ರೂಪಾಯಿ ಬರುತ್ತೆ ಅಂತಾನೆ ಓಟ್ ಹಾಕಿದೀನಿ ಅನ್ಕೊಳಕ್ ಹೋಗ್ಬೇಡಿ, ಯಾಕಂದ್ರೆ ನನಗೆ 2,000 ರೂಪಾಯಿ ಬರಲ್ಲ. ಸೊ ಈ ತರ ಕೂಡ ಇರುತ್ತೆ. ಇದನ್ನ ಅರ್ಥ ಮಾಡ್ಕೊಳ್ಳಿ ಫಸ್ಟ್. ಎಲ್ಲರೂ ಕೂಡ ಓಟ್ ಹಾಕೋದು ಯಾಕಂದ್ರೆ, ಸೊ ನಮ್ಗೆ ಸ್ವಲ್ಪ ಸಹಾಯ ಆಗ್ಲಿ. ಯಾಕಂದ್ರೆ ಈಗ ನಾವು ಕೂಡ ಒಂದು ಎಲ್ಲಿದ್ದೀವಿ, ನಾವು ಕೂಡ ಸುತ್ತಮುತ್ತವ್ರ ಜೊತೆಗೆ ಬದುಕ್ತಾ ಇದೀವಿ. ನಾನೊಬ್ರೆ ಯಾವ್ದೋ ದೇಶದಲ್ಲಿ ಹೋಗೋನು ಅಥವಾ ಯಾವ್ದೋ ಕಂಟ್ರಿಲಿ ಹೋಗ್ಬಿಟ್ಟು ಅಥವಾ ಎಲ್ಲೋ ಒಂದು ಚಂದ್ರಲೋಕದಲ್ಲೋ ಹೋಗಿ ನಾನು ಬದುಕ್ತಾ ಇಲ್ಲ. ನನ್ನ ಸುತ್ತಮುತ್ತ ಕೂಡ ಜನ ಇದ್ದಾರೆ. ನಾನು ಕೂಡ ಓಟ್ ಹಾಕುವಂತ ಕೆಪಾಸಿಟಿ ನನಗೂ ಇರುತ್ತೆ, ಅದೇ ತರ ನಿಮ್ಗೆ ಕೂಡ ಇರುತ್ತೆ. ಯಾಕೆ ಓಟ್ ಹಾಕ್ತಾರೆ ಅಂದ್ರೆ ಜನ, ಸೊ ಏನೋ ಒಂದ್ ಮಟ್ಟಿಗೆ ನಮಗ್ ಸಹಾಯ ಆಗತ್ತೆ ಅನ್ನೋದನ್ನೇ ಕೂಡ ಓಟ್ ಹಾಕ್ತಾರೆ. ಇಲ್ಲಿ ಒಂದು ತರಕಾರಿಗಳ ಬೆಲೆ ಅಂತ ಅಂದ್ರೆ, ಸೊ ಅದು ಜಾಸ್ತಿ ಇದ್ದಾಗ ಈಗ ನೀವು ನೋಡ್ಬೋದು, ಇವಾಗ ಟೊಮೊಟೊ ರೇಟ್ ಕೂಡ ಹೈ ಆಗಿದೆ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಸೌತೆಕಾಯಿ ರೇಟ್ ಕೂಡ ಹೈ ಆಗಿದೆ. ಈ ತರ ಪ್ರತಿಯೊಂದು ರೇಟ್ಗಳು ಕೂಡ ಹೈ ಆಗಿದೆ. ಆ ಯಪ್ಪನಿಗೆ ಮೋಸ್ಟ್ಲಿ ಅವ್ ಕಮೆಂಟ್ ಮಾಡಿದವನಿಗೆ ಸೊ ಏನಂತ ಅಂದ್ರೆ, ನಾನು ಹೇಳ್ತೀನಿ ಕೇಳಿ, ಅವ್ನಿಗೆ ಯಾವ ತರಕಾರಿ ತಗೊಂಡ್ ಗೊತ್ತಿಲ್ಲ ಅಥವಾ ಒಂದು ಸಾಮಾನುಗಳು ತಗೊಂಡ್ ಗೊತ್ತಿಲ್ಲ ಅಥವಾ ಬೇರೆ ಬೇರೆ ಗೊತ್ತೇ ಇಲ್ವೇನೋ. ಅದಕ್ಕೆ ಅಯ್ಯೋ ನೀವು ಹೇಳಿದ ತಕ್ಷಣ ನೋಡ್ತೀನಿ ಮುಂದಿನ ತಿಂಗಳು ಅಂದ್ರೆ, ಇದು ನನಗೆ ಹೇಳಿ ಏನು ಪ್ರಯೋಜನ ಇಲ್ಲ. ನಿನ್ ಗೌರ್ಮೆಂಟ್ಗೆ ಹೇಳ್ಬೇಕು, ಅಥವಾ ನಾನೊಬ್ಳು ಹೇಳಿ ಅಥವಾ ನೀನೊಬ್ಬ ಹೇಳಿ ಗೌರ್ಮೆಂಟ್ ಏನ್ ಮಾಡ್ಕೊಳಕ್ಕೂ ಆಗಲ್ಲ ನಿನ್ ಗೌರ್ಮೆಂಟ್ ನ. ಸೊ ಪ್ರತಿಯೊಬ್ಬರಿಗೂ ಕೂಡ ನೀಡಿದೆ. 5,000 ರೂಪಾಯಿ ಕೊಟ್ಟರು ಕೂಡ ತಗೊಂತಾರೆ. ಯಾಕಂದ್ರೆ ಖಂಡಿತ ಅದು ಅವಶ್ಯಕತೆನೆ. 5,000 ರೂಪಾಯಿ ಅಂತ ತಕ್ಷಣ ಅದು ಫ್ರೀಯಾಗಿ ಬರಲ್ಲ, ಅದಕ್ಕೂ ಕೂಡ ಅದರದ್ದೇ ಶ್ರಮ ಇರುತ್ತೆ. ಈಗ ಕಾಂಗ್ರೆಸ್ ಸರ್ಕಾರ ಹೇಳಿರುವಂತದ್ದು, DK ಶಿವಕುಮಾರ್ ಸರ್ ಅವರು ಹೇಳಿದ್ದಾರೆ ಅಂತ ಹೇಳ್ಬಿಟ್ಟು ಸಾಕಷ್ಟು ಜನ ಇದರ ಬಸ್ಗಳಲ್ಲಾಗಿರ್ಬೋದು, ಬೇರೆ ಬೇರೆ ಊರುಗಳಲ್ಲಾಗಿರ್ಬೋದು, ಅಕ್ಕಪಕ್ಕದ ಮನೆಯವರು ಕೂಡ ಇದ್ರ ಬಗ್ಗೆ ತುಂಬಾ ಡಿಸ್ಕಸ್ ಮಾಡ್ತಾ ಇದ್ದಾರೆ. ಆಲ್ರೆಡಿ ನಿಮ್ಗೆ ಗೊತ್ತಿರುತ್ತೆ. ಸೊ ಇಲ್ಲಿ 2,000 ರೂಪಾಯಿ ಬರುತ್ತೋ 5,000 ರೂಪಾಯಿ ಬರುತ್ತೋ ಗೊತ್ತಿಲ್ಲ. 5,000 ರೂಪಾಯಿ ಬಂದ್ರಂತೂ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ. 2,000 ರೂಪಾಯಿ ಬಂದ್ರು ಕೂಡ ಖುಷಿ ಆಗುತ್ತೆ. ಈಗ ತುಂಬಾ ಜನ ಇದ್ರ ಬಗ್ಗೆ ಕಮೆಂಟ್ ಮಾಡಿದೀರಾ, 2,000 ರೂಪಾಯಿನೇ ಸರಿಯಾಗಿ ಕೊಡ್ತಾ ಇಲ್ಲ, ಇನ್ನು 5,000 ರೂಪಾಯಿ ಕೊಡ್ತಾರಾ ಅಂತ. ಇದು 100% ಹೌದು. ಯಾಕೆ ಜನರ ಮನಸ್ಸಲ್ಲಿ ಈ ತರ ಒಂದು ಅಭಿಪ್ರಾಯ ಬಂದಿದೆ ಅಂದ್ರೆ, ಸೊ ಯಾಕೆ ಅಂದ್ರೆ 2,000 ರೂಪಾಯಿನೇ ಸರಿಯಾಗಿ ಹಾಕ್ತಾ ಇಲ್ಲ ಸರ್ಕಾರ ಪ್ರತಿ ತಿಂಗಳು. ಇನ್ನು 5,000 ರೂಪಾಯಿ ಸರಿಯಾಗಿ ಕೊಡ್ತಾರಾ ಅಂತ ಅದು ಬರೋಂಥದ್ದು ಕರೆಕ್ಟ್ ಆದ ಕ್ವಶನ್, ಕರೆಕ್ಟ್ ಆದ ರೀತಿ. ಅದು ನನ್ನ ಮನಸ್ಸಿಗೂ ಕೂಡ ಬಂದಿದೆ. ಇನ್ನು 2,000 ರೂಪಾಯಿಗೆ ಎಷ್ಟೊಂದು ಗೌರ್ಮೆಂಟ್ ಸಾಲ ಮಾಡ್ಬಿಟ್ಟಿದೆ. ಇನ್ನು 5,000 ರೂಪಾಯಿ ಕೊಟ್ರೆ ಎಷ್ಟು ಸಾಲ ಮಾಡ್ಬೋದು, ಯಾವ್ಯಾವ ಪ್ರೈಸ್ ನ ಜಾಸ್ತಿ ಮಾಡ್ತಾರೋ ಏನೋ ಅಂತ ಕೂಡ ಬಂದಿದೆ. ಇನ್ ಕೆಲವರು ಬೇಡ, ನಮ್ಗೆ 2,000 ರೂಪಾಯಿನೇ ಕೊಡಿ, ಆ ಫ್ರೀ ಬಸ್ ಯೋಜನೆಯನ್ನ ಸ್ಟಾಪ್ ಮಾಡಿ ನಮ್ಗೆ ನೀವು ಉಚಿತ ಗ್ಯಾಸ್ ವ್ಯವಸ್ಥೆಯನ್ನ ಮಾಡ್ಕೊಡಿ ಅಂತ ಕೂಡ ಹೇಳಿದ್ದಾರೆ. ಸೊ ಇಲ್ಲಿ ಕೆಲವರು ಕೂಡ ಅದಕ್ಕೂ ಕೂಡ ಕಮೆಂಟ್ ಮಾಡಿದ್ದಾರೆ, ಉಚಿತ ಗ್ಯಾಸ್ ಯೋಜನೆ ಬೇಡ ಮೇಡಮ್, ಯಾಕಂದ್ರೆ ಈಗ ತಿಂಗಳಿಗೆ ಒಂದ್ಸರಿ ಗ್ಯಾಸ್ ಕೊಡ್ತಾ ಇಲ್ಲ, 40 ದಿನ ಆಗತ್ತೆ, 50 ದಿನ ಆಗತ್ತೆ, ಈ ತರ ಗ್ಯಾಸ್ ಅನ್ನ ಕೊಡ್ತಾ ಇದ್ದಾರೆ ಅಂತ. ಬಟ್ ಈ ಒಂದು ಸ್ವಲ್ಪ ದಿನದಿಂದ ಈ ತರ ಸಮಸ್ಯೆ ಆಗಿದೆ. ಬಿಟ್ರೆ ಮುಂಚೆ ಎಲ್ಲ ತಿಂಗಳಿಗೆ 2 ಗ್ಯಾಸ್ ತಗೊಂಡವರು ಇದ್ದಾರೆ, 3 ಗ್ಯಾಸ್ ತಗೊಂಡವರು ಕೂಡ ಇದ್ದಾರೆ. ಅದನ್ನ ಹೊರತುಪಡಿಸಿದ್ರೆ ಇದು ಓಕೆ ಅಂತಾನೆ ನಾನು ಹೇಳ್ತೀನಿ.
ಸೊ ಇದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡ್ರೆ ಈಗ 2,000 ರೂಪಾಯಿ ಬರುತ್ತಾ 5,000 ರೂಪಾಯಿ ಬರುತ್ತಾ ಅನ್ನೋ ಒಂದು ಗೊಂದಲಕ್ಕೆ ಒಂದು ಪ್ರಶ್ನೆಯನ್ನು ನಾನು ಹೇಳ್ತೀನಿ. ಮೊದಲನೇದಾಗಿ ಡಿ ಕೆ ಶಿವಕುಮಾರ್ ಸರ್ ಅವರು ಹೇಳಿರೋದು ಗೃಹಲಕ್ಷ್ಮಿ ಯೋಜನೆ ಮರುಪರಿಶೀಲನೆ ಆಗಬೇಕು ಅಂತ. ಈಗ ನೀವು ನೋಡ್ತಾ ಇರಬಹುದು, ಗೃಹಲಕ್ಷ್ಮಿ ಯೋಜನೆ ಹಣವನ್ನ ಪಡಿತಾ ಇರೋರು, ಟ್ಯಾಕ್ಸ್ ಪೇ ಮಾಡ್ತಿದ್ದವರು ಪಡಿತಾ ಇದ್ದಾರೆ, ಪ್ರತಿಯೊಬ್ರು ಕೂಡ ಕೆಲವೊಂದಿಷ್ಟು ಜನ ಪಡ್ಕೊಂತಾ ಇದ್ದಾರೆ. ಇದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ರಾಜ್ಯ ಸರ್ಕಾರ ಈಗಲೇ ಮುಂಚೆನೆ ಹೇಳಿದ್ದಾರೆ ಡಿ ಕೆ ಶಿವಕುಮಾರ್ ಸರ್ ಏನಂತಂದ್ರೆ ಅರ್ಜಿಯ ಮರುಪರಿಶೀಲನೆ ಆಗ್ಬೇಕು. ಅರ್ಜಿಯನ್ನ ಮರುಪರಿಶೀಲನೆ ಮಾಡ್ತಾರೆ. ನಿಮ್ಮ ಅರ್ಜಿ ಗೃಹಲಕ್ಷ್ಮಿ ಯೋಜನೆ ಹಣ ಪಡೆಯಲಿಕ್ಕೆ ಸೊ ಅರ್ಹರಾಗಿದ್ದಾರಾ ಅಂತ ಚೆಕ್ ಮಾಡ್ತಾರೆ. ಅರ್ಹರಾಗಿದ್ರೆ ನಿಮ್ಗೆ ಹಣ ಬರುತ್ತೆ. ಸೊ ಗೃಹಲಕ್ಷ್ಮಿ ಯೋಜನೆ ಹಣ ಇನ್ ಮುಂದೆ 2,000 ರೂಪಾಯಿ ಕೊಡಲ್ಲಂತೆ, 5,000 ರೂಪಾಯಿ ಕೊಡ್ತಾರೆ ಅಂತ ಹೇಳಿದ್ದಾರೆ ಅಂತ ಹೇಳ್ಬಿಟ್ಟು ಈಗ ಆಲ್ರೆಡಿ ತುಂಬಾ ಕಡೆಯಲ್ಲಿ ನಡೀತಾ ಇದೆ. ಸೊ ಇದನ್ನ ನಾನು ಎಲ್ಲೂ ಅನೌನ್ಸ್ಮೆಂಟ್ ಅಲ್ಲಿ ನಾನು ಹೇಳಿರೋದನ್ನ ಕೇಳಿಲ್ಲ ಪರ್ಸನಲ್ ಆಗಿ. ತುಂಬಾ ಜನ ಇದ್ರ ಬಗ್ಗೆ ಡಿಸ್ಕಸ್ ಮಾಡೋದ್ರಿಂದ ಕೊಟ್ಟರು ಕೊಡ್ಬೋದು, ಕೊಡದೇನೂ ಇರ್ಬೋದು. ಇದು ನನ್ನ ಪರ್ಸನಲ್ ಒಪಿನಿಯನ್ ಅಲ್ಲ. ಕೊಟ್ರೆ ತುಂಬಾನೇ ಖುಷಿಯಾದ ವಿಚಾರ, ಕೊಟ್ಟಿಲ್ಲ ಅಂದ್ರೂ ಕೂಡ ಬೇಜಾರು ಮಾಡ್ಕೊಳೋ ಅಂಥದ್ದಿಲ್ಲ. ಯಾಕಂದ್ರೆ ನಿಮ್ಗೆ 2,000 ರೂಪಾಯಿ ಬರ್ತಾ ಇದೆ, ಉಚಿತ ಬಸ್ ಬರ್ತಾ ಇದೆ, ಯುವ ನಿಧಿ ಬರ್ತಾ ಇದೆ, ಗೃಹ ಜ್ಯೋತಿ ಯೋಜನೆ ಬರ್ತಾ ಇದೆ. ಸೊ ಇನ್ನೊಂದು ಯೋಜನೆ ಕೂಡ ಇದೆ. ಒಟ್ಟಾರೆಯಾಗಿ 5 ಯೋಜನೆಗಳನ್ನ ಕಾಂಗ್ರೆಸ್ ಸರ್ಕಾರ ಇಟ್ಟಿರೋದ್ರಿಂದ ಇದರಿಂದ ಯಾವುದೇ ರೀತಿಯಾಗಿ ತೊಂದರೆ ಕೂಡ ಇಲ್ಲ. ಸೊ ಕೊಡ ಹಣವನ್ನೇ ಪ್ರತಿ ತಿಂಗಳು 2,000 ರೂಪಾಯಿ ಕರೆಕ್ಟಾಗಿ ಕೊಟ್ಕೊಂಡು ಹೋದ್ರೆ ಒಳ್ಳೇದು ಅನ್ನೋದು ನನ್ನ ಅಭಿಪ್ರಾಯ. ಕೊಟ್ಟರು ಕೂಡ ತುಂಬಾನೇ ಖುಷಿಯಾದ ವಿಚಾರ. ಸೊ ಇದಿಷ್ಟು ಗೃಹಲಕ್ಷ್ಮಿ ಯೋಜನೆ 5 ಮತ್ತು 2,000 ಬಗ್ಗೆ ಒಂದು ಸಂಕ್ಷಿಪ್ತವಾದ ಮಾಹಿತಿ ಅಂತ ಸಿಕ್ತು ಅನ್ಕೊಂತೀನಿ. ಇಲ್ಲಿ ತುಂಬಾ ಜನ ಅನ್ಕೊಂತಾ ಇದ್ದೀರಾ, ಹೌದು ಗೃಹಲಕ್ಷ್ಮಿ ಯೋಜನೆ ಹಣ ಕ್ಯಾನ್ಸಲ್ ಆಗತ್ತೆ ಅಂತ. ಹೌದಾ? ಕ್ಯಾನ್ಸಲ್ ಆಗತ್ತೆ, ಟ್ಯಾಕ್ಸ್ ಪೇಯರಿಂಗ್ ಮಾತ್ರ ಅಂತ ಸರ್ಕಾರ ಹೇಳಿದ್ದಾರೆ ಈಗ ಆಲ್ರೆಡಿ ಡಿ ಕೆ ಶಿವಕುಮಾರ್ ಸರ್. ಅದನ್ನ ಬಿಟ್ಟು ಯಾವುದೇ ರೀತಿಯಾಗಿಲ್ಲ. ಯಾರು ಕೂಡ ಇದ್ರ ಬಗ್ಗೆ ವರಿಯನ್ನ ಮಾಡ್ಕೊಳಕ್ಕೆ ಹೋಗ್ಬೇಡಿ ಸ್ನೇಹಿತರೆ. ಪಂಡಿತ್ ಶ್ರೀ ಶಿವರಾಜ್ ಎಸ್ ಗುರೂಜಿ ಅವರು ವಿತಿನ್ 1 ಡೇಸಲ್ಲಿ 100% ಆಗಿ ನಿಮ್ಮಲ್ಲಿ ಏನೇ ಸಮಸ್ಯೆ ಇದ್ರೂ ಕೂಡ ಪ್ರಾಬ್ಲಮ್ನ ರೆಸೊಲ್ಯೂಷನ್ ಮಾಡಿಕೊಡ್ತಾರೆ. ಸ್ತ್ರೀ ಪುರುಷ ವಶೀಕರಣ, ಪರಸ್ತ್ರೀ ಸಂಬಂಧ, ಹಾಗೆ ವ್ಯವಹಾರದಲ್ಲಿ ಸಮಸ್ಯೆ ಆಗಿರ್ಬೋದು, ಜೀವನ ಮತ್ತು ವೃತ್ತಿಯಲ್ಲಿ ಪ್ರೀತಿಯ ಸಮಸ್ಯೆ ಆಗಿರ್ಬೋದು, ಶಿಕ್ಷಣ ಸಮಸ್ಯೆ ಆಗಿರ್ಬೋದು, ಆರೋಗ್ಯ ಸಮಸ್ಯೆ ಆಗಿರ್ಬೋದು, ಬೇರೆ ಯಾವುದೇ ರೀತಿಯಾಗಿ ಸಮಸ್ಯೆ ಇದ್ದರೂ ಕೂಡ ಖಂಡಿತವಾಗ್ಲೂ ಮೇಲ್ಗಡೆ ಕಾಣ್ತಿರುವಂಥ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳಿ. ಸೊ ಇದನ್ನ ಹೊರತುಪಡಿಸಿದ್ರೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವಂತ ವಿಚಾರ, ಉಚಿತ ಬಸ್ ಪ್ರಯಾಣದಿಂದ ಹೆಲ್ಪ್ಫುಲ್ ಆಗಿದೆ, ಯುವ ನಿಧಿ ಯೋಜನೆಯಿಂದ ಹೆಲ್ಪ್ಫುಲ್ ಆಗಿದೆ, ಗೃಹ ಜ್ಯೋತಿ ಯೋಜನೆ ಆಗಿರ್ಬೋದು, ಮತ್ತೊಂದು ಯೋಜನೆ ಆಗಿರ್ಬೋದು, ಇದೆಲ್ಲದೂ ಕೂಡ ಸಹಾಯ ಆಗಿದೆ. ತುಂಬಾ ಜನ ಹೇಳೋದು ಫ್ರೀ ಬಸ್ ಕ್ಯಾನ್ಸಲ್ ಮಾಡಿ ಅಂತ. ಹೌದು, ಯಾಕಂದ್ರೆ ಡೈಲಿ ಓಡಾಡೋರಿಗೆ ಇದು 100% ಆಗಿ ಯೂಸ್ಫುಲ್ಲು. ಸೊ ನಮ್ಮಂಥವ್ರಿಗೆ ಖಂಡಿತ ಯೂಸ್ಫುಲ್ ಇಲ್ಲ. ಯಾಕೆ ಅಂದರೆ ನೀವು ಕೇಳ್ಬೋದು, ನೀವು ದಿನ ಹೋಗಬೇಡಿ ಅಂತ ನಾವು ಹೇಳ್ತೀವ ಅಂತ. ಸೊ ಇಲ್ಲಿ ನಾವು ಹೋಗಲ್ಲ, ಹಾಗಾಗಿ ನಮ್ಗೆ ಯೂಸ್ಫುಲ್ ಇಲ್ಲ. ಯೂಸ್ಫುಲ್ ಆಗೋರಿಗಾರು 100% ಯೂಸ್ ಆಗಲಿ. ಬಟ್ ನಾವು ಡೈಲಿ ಅಪರೂಪಕ್ಕೊಂದ್ಸರಿ ಹೋದ್ರು ಕೆಲವೊಂದ್ಸರಿ ಸೀಟ್ ಸಿಗಲ್ಲ. ಡೈಲಿ ಹೋಗೋರಿಗಂತೂ ಸೀಟ್ ಸಿಗಲ್ಲ. ಸೊ ಈ ಬಸ್ಸಿನ ರಶ್ ಒಳಗೆ ನಿಜವಾಗ್ಲೂ ಹೋಗೋದು ತುಂಬಾನೇ ಕಷ್ಟ ಇದೆ. ಅದರಲ್ಲೂ ಕೂಡ ಸ್ಟೂಡೆಂಟ್ಸಿಗಂತೂ ತುಂಬಾನೇ ಹೆವಿ ಆಗುತ್ತೆ ಅಂತಾನೆ ಹೇಳ್ಬೋದು. ಕೆಲವೊಂದ್ಸರಿ ವಯಸ್ಸಾದವ್ರು ಬಂದ್ರು ಕೂಡ, ಮಕ್ಳು ಎತ್ಕೊಂಡಿರೋರು ಬಂದ್ರು ಕೂಡ ಈ ಜನ ಏನ್ ಮಾಡ್ತಾರೆ ಅಂದ್ರೆ ಸೀಟೇ ಬಿಟ್ಕೊಡಲ್ಲ. ಈಗ ಹೇಗಾಗ್ಬಿಟ್ಟಿದೆ ಅಂದ್ರೆ ರಿಸರ್ವೇಶನ್ ಮಾಡಿರೋ ಸೀಟಿಗೂ ಜನ ಪೈಪೋಟಿ ಮಾಡ್ತಾ ಇದ್ದಾರೆ. ವಿಂಡೋದಲ್ಲೇ ನಿಂತ್ಕೊಂಡು ಟವಲ್ ಹಾಕುವಂಥದ್ದು, ಬ್ಯಾಗ್ ಇಡುವಂಥದ್ದು, ಕಚ್ಚಿಪ್ಗಳನ್ನ ಇಡುವಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ. ಫಸ್ಟ್ ಹತ್ತದವರಿಗೆ ಪ್ರಿಫರೆನ್ಸೇ ಸಿಗ್ತಾ ಇಲ್ಲ. ಈ ತರ ಕೆಲಸವನ್ನ ಎಲ್ಲೂ ಕೂಡ ಮಾಡಬಾರ್ದು. ಈ ರೂಲ್ಸ್ನ ನಿಜವಾಗ್ಲೂ ನಾವು ನಮ್ಮ ಜನರಿಗೆ ಹೇಳಿದ್ರೆ ತಪ್ಪಾಗಲ್ಲ. ನಾವು ಕಂಡಕ್ಟರ್ಗಳಿಗೆ ಹೇಳಿದ್ರು ಅದು ಆಗಲ್ಲ. ಯಾಕಂದ್ರೆ ಕಂಡಕ್ಟರಿಗೂ ಕೂಡ ಜೋರ್ ಮಾಡ್ತಾರೆ. ಈಗ ಅಷ್ಟು ಜನ ಜೋರಾಗ್ಬಿಟ್ಟಿದ್ದಾರೆ ಅಂತಾನೆ ಹೇಳ್ಬೋದು. ಸೊ ಇನ್ನು ಕೆಲವ್ರು ಏನಂದ್ರೆ ಕೆಲವೊಂದಿಷ್ಟು ಜನಕ್ಕೆ ಅದು ಕನ್ನಡ ಬರಲ್ವೋ ಅಥವಾ ಅವ್ರಿಗೆ ಅರ್ಥ ಆಗಲ್ವೋ, ಅವ್ರ ಮನೆಗಳನ್ನೇ ಹಂಗೆ ಇಟ್ಕೊಂತಾರೋ ಏನೋ ಗೊತ್ತಿಲ್ಲ. ನಾನು ಈಗ ರೀಸೆಂಟ್ ಆಗಿ ಹೊರಗಡೆ ಹೋದಾಗ ನೋಡಿದೆ, ಬಸ್ಸಲ್ಲೇ ಈಗ ಮ್ಯಾಂಗೋ ಮಾರ್ತಾ ಬರ್ತಾರೆ ಹೊರಗಡೆಯಿಂದ, ಅಥವಾ ನೇರ್ಲೆ ಹಣ್ಣುಗಳನ್ನ ಮಾರ್ತಾ ಬರ್ತಾರೆ, ಸೌತೆಕಾಯಿ ಮಾರ್ತಾ ಬರ್ತಾರೆ, ಹಲಸಿನ ಹಣ್ಣು ಮಾರ್ತಾ ಬರ್ತಾರೆ. ಈ ಜನ ಏನ್ ಮಾಡ್ತಾರೆ ಗೊತ್ತಾ, ಅಲ್ಲೇ ತಿಂತಾರೆ, ಹೊರಗಡೆ ವಿಂಡೋ ಪಕ್ಕನೇ ಕೂತಿರ್ತಾರೆ. ವಿಂಡೋ ಪಕ್ಕ ಬಿಸಾಕೋಣ ಅಥವಾ ಒಂದು ಕವರ್ ಕೊಟ್ಟಿರ್ತಾರೆ, ಆ ಕವರಲ್ಲಿ ಸ್ಟೋರ್ ಮಾಡ್ಕೊಂಡು ಬಸ್ ಇಳಿಯೋತಿಗೋ ಹಾಕೋಣ ಅನ್ನೋದಿಲ್ಲ. ತಿಂತಾರೆ, ಬಸ್ ಕೆಳಗೆ ಸೀಟ್ ಕೆಳಗೆ ಹಾಕೊಂತಾರೆ. ಈ ತರ ಯಾಕೆ ಮಾಡ್ತಾರೆ ಅನ್ನೋದೇ ಗೊತ್ತಾಗಲ್ಲ. ಯಾಕಂದ್ರೆ ನಾವು ಓಡಾಡುವಂತ ಜಾಗ ಫಸ್ಟ್ ಶುದ್ಧವಾಗಿರ್ಬೇಕು. ನಮ್ಮ ಜಾಗನೇ ನಾವು ಕ್ಲೀನಾಗಿ ಇಟ್ಕೊಂಡಿಲ್ಲ ಅಂದ್ರೆ ನಾವು ಇನ್ನು ಸುತ್ತಮುತ್ತ ಎಲ್ಲಿ ಕ್ಲೀನ್ ಮಾಡಕ್ ಹೋಗ್ತೀವಿ. ಸೊ ಇದನ್ನೆಲ್ಲ ನಾವು ಒಂದು ಯೋಚನೆ ಮಾಡ್ಬೇಕಾಗತ್ತೆ. ಇಂಥ ಜನ ಕೂಡ ಇದ್ದಾರೆ. ಆದಷ್ಟು ನಿಮ್ ಕಣ್ಣಿಗೆ ಈ ತರ ಕಂಡ್ರೆ ಖಂಡಿತ ಹೇಳಿ. ಸೊ ನನ್ನ ಕಣ್ಣಿಗೆ ಬಂದಾಗ ನಾನು ಖಂಡಿತ ಹೇಳಿದ್ದೀನಿ 5,000 ಬರುತ್ತೆ, ನಿಜವಾದ ಖುಷಿಯಾದ ವಿಚಾರ. ಬಟ್ 5,000 ಬರ್ತಿದೆ ಅಂತ ಹೇಳ್ತಾ ಇದ್ದಾರೆ. ಕಾದ್ ನೋಡೋಣ. ಈ ವಾರದಿಂದನೇ ಖಾತೆಗಳಿಗೆ ಹಣ ಜಮಾ ಆಗುತ್ತೆ. ಸೊ ಇಷ್ಟ ಹೇಳ್ತಾ ಇವತ್ತಿನ ಈ ವಿಡಿಯೋ ಮುಗಿಸ್ತೀನಿ. ನನ್ನ ಇನ್ಸ್ಟಾಗ್ರಾಮ್ ಪೇಜ್ ಅನ್ನ ಫಾಲೋ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ, ಥ್ಯಾಂಕ್ ಯು.